ಹಲೋ. ಹಲೋ ಸರ್, ನಮಸ್ತೆ. ಹಾಂ ಹೇಳಿ, ಯಾರು ಮಾತಾಡ್ತಿರೋದು? ಸರ್, ನೀವು ಪರ್ಮಿಷನ್ ಕೊಟ್ಟರೆ 2 ಮಿನಿಟ್ಸ್ ಮಾತಾಡ್ಬೋದಾ? ಹಾಂ ಹೇಳಿ. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ, ಸ್ವಚ್ಛ ಭಾರತ್ ಡೆವಲಪರ್ಸಿಂದ ಮಾತಾಡ್ತಿದ್ದೀನಿ. ಓಕೆ, ಏನಾಗಬೇಕಾಗಿತ್ತು? ನೀವೇನು ಜಾಬ್ ಮಾಡ್ತಿದ್ದೀರಾ ಅಂತ ತಿಳ್ಕೊಬೋದಾ ಸರ್? ಕಂಪ್ನಿಗಳಿಗೆ ಟೆಕ್ನಿಕಲ್ ಇಂಜಿನಿಯರ್ ಆಗಿ ನನ್ನ ಓನ್ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ಯಾಕೆ ಮೇಡಮ್, ಏನು ವಿಷಯ? ಸರ್, ನಮ್ಮ ಕಂಪ್ನಿ ಕಡೆಯಿಂದ ಏರ್ಪೋರ್ಟ್ ರಸ್ತೆಯಲ್ಲಿ ಅತಿ ಕಡಿಮೆ ಬೆಲೆಗೆ 20, 30, 30, 40 ಸೈಟ್ಗಳನ್ನ ಕೊಡ್ತಿದ್ದಾರೆ. ನಿಮ್ಗೆ ಏನಾದರೂ ಸೈಟ್ ತಗೊಳ್ಳೋ ಪ್ಲಾನ್ ಇದೆಯಾ ಸರ್? ಇಲ್ಲ ಮೇಡಮ್, ನನ್ನ ನಂಬರು ನಿಮ್ಗೆ ಯಾರು ಕೊಟ್ಟಿದ್ದು? ಫೇಸ್ಬುಕ್ನಲ್ಲಿ ನಮ್ಮ ಕಂಪ್ನಿ ವೆಬ್ಸೈಟ್ ನೀವು ನೋಡಿದ್ದೀರಾ, ಹಾಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದೆ. ನೀವು ಫ್ರೀ ಸೈಟ್ ಅಂತ ಹಾಕಿದ್ರಿ, ಅದಕ್ಕೆ ನೋಡಿದೆ. ಇನ್ನು ಮುಂದೆ ನೋಡಲ್ಲ ಬಿಡಿ. ಸರ್, 1 ನಿಮಿಷ ಹೇಳಿ. ಸರ್, ಇಷ್ಟು ಕಮ್ಮಿ ಬೆಲೆಗೆ ಅಲ್ಲಿ ಯಾರು ಸೈಟ್ ಕೊಡಲ್ಲ. ಸರ್, ಒಂದೇ ಒಂದು ಸೈಟ್ ತಗೊಳ್ಳಿ, ಮುಂದಕ್ಕೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಸರ್. ಸರಿ, ತಗೊಳ್ಳೋ ಟೈಮಲ್ಲಿ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಹಲೋ. ಗುಡ್ ಈವ್ನಿಂಗ್ ಸರ್, ಲಕ್ಷ್ಮಿ ಮಾತಾಡ್ತಿರೋದು. ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ ಸರ್. ಗೊತ್ತಾಯ್ತು, ಹೇಳಿ. ಏನು ಯೋಚನೆ ಮಾಡಿದ್ರಿ ಸರ್ ಸೈಟ್ ತಗೊಳ್ಳೋ ಬಗ್ಗೆ? ಯಾವಾಗ ಬರ್ತೀರಾ ಸರ್ ಸೈಟ್ ವಿಸಿಟ್ಗೆ? ನಿಮಗೆ ಸೈಟ್ ಸೇಲ್ ಮಾಡೋ ಚಿಂತೆ, ನನಗೆ ಲಾಕ್ಡೌನ್ ಓಪನ್ ಆಗಿದೆ, ಸಾಫ್ಟ್ವೇರ್ ಕಂಪ್ನಿಗಳು ಓಪನ್ ಆದರೆ ಸಾಕು ಅನ್ನೋ ಚಿಂತೆ. ಹಾಗೇನಿಲ್ಲ ಸರ್, ಒಳ್ಳೆ ಆಫರ್ ಇತ್ತಲ್ಲ ಅಂತ ತಿಳಿಸ್ದೆ. ಮೇಡಮ್, ಮುಂಚೆ ಬಿಸ್ನೆಸ್ಸು ಚೆನ್ನಾಗೇ ನಡೀತಿತ್ತು. ಇವಾಗ ಈ ಬೆಂಗಳೂರಲ್ಲಿ ಜೀವನ ಮಾಡೋದು ಹೇಗಪ್ಪ ಅನಿಸ್ಬಿಟ್ಟಿದೆ. ಕಂಪ್ನಿಯ ಕ್ಲೋಸ್ ಮಾಡಿ ನಾನು ಬೇರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ಬೇರೆ ಏನು ಬಿಸ್ನೆಸ್ ಮಾಡ್ತೀರಾ ಸರ್? ಗೊತ್ತಿಲ್ಲ ಮೇಡಮ್, ನೋಡಬೇಕು. ಯಾವಾಗಲೂ ಇನ್ಕಮ್ ಬರೋ ಥರ ಬಿಸ್ನೆಸ್ ಮಾಡಬೇಕು. ಸರ್, ನಂಗೊಬ್ರು ಪರಿಚಯ ಇದ್ದಾರೆ. ಅವರು ಬಿಸ್ನೆಸ್ ಮಾಡೋರಿಗೆ ಯಾವ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಕೊಡ್ತಾರೆ. ಅವ್ರ ಹತ್ರ ಬಿಸ್ನೆಸ್ ಮಾಡೋಕೆ ಐಡಿಯಾ ತಗೊಂಡವರು ಇವತ್ತು ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ನೀವು ಹ್ಞೂ ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಡ್ತೀನಿ, ಮಾತಾಡಿ ಸರ್. ಅವರಿಂದ ನಿಮ್ಗೆ ಅನುಕೂಲ ಆದರೂ ಆಗ್ಬೋದು. ನೀವು ಅವ್ರ ಬಗ್ಗೆ ಇಷ್ಟು ಹೇಳ್ತಿದ್ರಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ, ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಹಲೋ. ಒಂದು ಕುರಿ ಹಳ್ಳಕ್ಕೆ ಬಿದ್ದಿದೆ. ಅವ್ರ ಹೆಸರು ಬಾಹುಬಲಿ ಅಂತ. ನಿಮ್ಮ ನಂಬರ್ ಅವ್ರಿಗೆ ಶೇರ್ ಮಾಡಿದ್ದೀನಿ. ಕೆಲಸ ಆದಮೇಲೆ ನನ್ನ ಶೇರ್ ನಂಗೆ ಬರಬೇಕು. ಓಕೆ, ಕೊಡ್ತೀನಿ. ಹಲೋ. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಬಾಹುಬಲಿ ಅಂತ. ನಿಮ್ಮ ನಂಬರು ಲಕ್ಷ್ಮಿ ಅವ್ರು ಕೊಟ್ಟರು. ಹೌದಾ, ಹೇಳಿ. ಸರ್, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ನಿಮ್ಮ ಹತ್ರ ಬಂದವರೆಲ್ಲ ನನಗೆ ಹೊಗಳಿಕೆ ಇಷ್ಟ ಆಗಲ್ಲ. ವಿಷಯ ಏನು ಹೇಳಿ? ಹೊಸ ಬಿಸ್ನೆಸ್ ಶುರು ಮಾಡಬೇಕಿತ್ತು, ಅದಕ್ಕೆ ನಿಮ್ಮ ಸಲಹೆ ಬೇಕಿತ್ತು ಸರ್. ಹೌದಾ, ವಾಟ್ಸಪ್ನಲ್ಲಿ ಲೊಕೇಶನ್ ಕಳಿಸ್ತೀನಿ. ನಾಳೆ 11 ಗಂಟೆಗೆ ಬನ್ನಿ. ಸರಿ ಸರ್, ಥ್ಯಾಂಕ್ ಯು. ನೈಸ್ ಟು ಮೀಟ್ ಯು. ನೈಸ್ ಮೀಟ್ ಯು. ನನಗೆ ವಿಧಾನಸೌಧದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಿಮ್ಮನ್ನ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದೆ. ಬನ್ನಿ, ಕಾರಲ್ಲಿ ಕುತ್ಕೊಳ್ಳಿ, ಮಾತಾಡೋಣ. ಹೇಳಿ, ಏನು ವಿಷಯ? ಸರ್, ನಾನು ಕೆಲವು ವರ್ಷಗಳಿಂದ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಟೆಕ್ನಿಕಲ್ ಇಂಜಿನಿಯರ್ ಆಗಿ ನನ್ನ ಓನ್ ಕಂಪ್ನಿ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಕರೋನಾ ಬಂದುಬಿಟ್ಟು ನನಗೆ ತುಂಬ ಕಷ್ಟ ಆಯಿತು. ನನ್ನ ಕಂಪ್ನಿ ವರ್ಕರ್ಸ್ಗೆ ನಾನು ಸ್ಯಾಲ್ರಿ ಕೊಡೋಕ್ಕೆ ನನ್ನ ಕೈಲಾಗಲಿಲ್ಲ. ಇವಾಗ ಬಿಸ್ನೆಸ್ ಮಾಡಿದರೆ ಜಾಸ್ತಿ ಇನ್ಕಮ್ ಬರಬೇಕು. ಆ ಥರ ಒಂದು ಪ್ಲಾನ್ ಇದ್ರೆ ಹೇಳಿ ಸರ್. ನಿಮ್ಮ ಕತೆ ಕೇಳಿ ಪಾಪ ಅನಿಸುತ್ತೆ. ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ. ಇರಲಿ ಬಿಡಿ, ನಡೆದಿದ್ದೆಲ್ಲ ಕನಸು ಅನ್ಕೊಳ್ಳಿ.
ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಾನೇನು ಹೇಳೋ ಅವಶ್ಯಕತೆ ಇಲ್ವಲ್ಲ. ಲಕ್ಷ್ಮಿಯವರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೀವು ನಮಗೆ ದೇವ್ರ ಥರ ಸಿಕ್ಕಿದ್ದೀರಾ. ದಯವಿಟ್ಟು ಒಂದು ದಾರಿ ತೋರಿಸಿ ಸರ್. ನಿಮ್ಮಂಥವ್ರಿಗೆ ಎಲ್ಪ್ ಮಾಡಿಲ್ಲ ಅಂದರೆ ನನ್ನ ಹತ್ರ ಎಷ್ಟು ದುಡ್ಡಿದ್ದು ಏನು ಪ್ರಯೋಜನ? ಆ ದೇವ್ರ ಮೆಚ್ತಾನ? ನಾನು ಯಾರಿಗೂ ಸುಮ್ಮನೆ ದುಡ್ಡು ಕೊಡಲ್ಲ. ಯಾಕೆ ಹೇಳಿ? ಸುಮ್ಮನೆ ಕೊಟ್ಬಿಟ್ರೆ ಅದ್ರ ಬೆಲೆ ಗೊತ್ತಾಗಲ್ಲ. ನಿಮಗೆ ಇವಾಗ ಒಂದು ಆಫರ್ ಕೊಡ್ತೀನಿ, 1:3. ನಿಮ್ಮ ಹತ್ರ ಇವಾಗ ದೊಡ್ಡ ನೋಟು ಎಷ್ಟು ರೂಪಾಯಿದಿದೆ? 500 ರೂಪಾಯಿ ಇದೆ. ಕೊಡಿ ಅದನ್ನ. ನೀವು ಕೊಟ್ಟಿದ್ದು 500 ರೂಪಾಯಿ, ನಾನು ಕೊಡ್ತಿರೋದು 1500 ರೂಪಾಯಿ. ಸರ್ ಇದು ಕೊಡಿ, ತೋರಿಸ್ತೀನಿ. ಏನಪ್ಪ ಇದು? ಒರಿಜಿನಲ್ ನೋಟ್ ಥರನೇ ಇದೆ. ATM ಅಲ್ಲಿ ನಿಮ್ಮ ಅಕೌಂಟ್ಗೆ ಹಾಕೊಂಡು ನೋಡಿ. ಯಾಕೆಂದರೆ ವ್ಯವಹಾರದಲ್ಲಿ ನಂಬಿಕೆ ಇರಬೇಕು. ಸರಿ ಸರ್. ನೆನಪಿಟ್ಕೊಳ್ಳಿ, ನಿಮಗೆ ಕೊಟ್ಟಿದ್ದು ಸ್ಯಾಂಪಲ್ ಮಾತ್ರ. ಈ ಥರ ಸಣ್ಣ ಪುಟ್ಟ ವ್ಯವಹಾರ ಮಾಡಲ್ಲ. ಮತ್ತು ಈ ವ್ಯವಹಾರದ ಬಗ್ಗೆ ಯಾರಿಗೂ ಹೇಳ್ಬಾರ್ದು. ಹೇಳಿದರೆ ನಿಮಗೆ ತೊಂದರೆ. ಇಲ್ಲ ಸರ್, ಯಾರಿಗೂ ಹೇಳಲ್ಲ. ಯಾವುದಕ್ಕೂ ಸಂಜೆ ಒಳಗೆ ತಿಳಿಸಿ. ನನಗೆ ಮೀಟಿಂಗ್ಗೆ ಟೈಮ್ ಆಗ್ತಿದೆ. ಸರಿ ಸರ್, ಬರ್ತೀನಿ. ಹಲೋ. हरिओम। आपका 5 लाख तो रेडी है। वो काम थोड़ा जल्दी करना पड़ेगा बा। आपका आदमी अभी तक आए नहीं। मैं उनको इंतजार करता हूँ। अच्छा, उनको जल्दी भेजो। ನಮ್ಮ ಹುಡುಗನಿಗೆ ಇವಾಗಲೇ ಫೋನ್ ಮಾಡಿಬಿಟ್ಟು ಆದಷ್ಟು ಬೇಗ ಕಳಿಸ್ತೀನಿ ಸರ್. ಕಳಿ ಫೋನ್ ಎತ್ತು. ನಾನು ಎಷ್ಟು ಸರಿ ಹೇಳ್ತೀನಿ ರಾತ್ರಿ ಸ್ವಲ್ಪ ಕುಡಿಯೋ ಅಂತ. ರಾತ್ರಿ ಗಂಟಲು ಪೂರ್ತಿ ಕುಡಿದು ಬಿಡ್ತೀಯ, ಬೆಳಗ್ಗೆ ಸೂರ್ಯ ಹುಟ್ಟೋದೇ ಗೊತ್ತಾಗಲ್ಲ. ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ಹಲೋ ಎದ್ದೇಳೋ ಮೇಲೆ ಸೂರ್ಯ ಹುಟ್ಟಿ ಎಷ್ಟೊತ್ತಾಯ್ತು? ಟೈಮ್ ಎಷ್ಟು ನೋಡೋ ಇವಾಗ. ಬಾಸ್, ನಾವ್ ಎದ್ದಿದ್ದು ಆಯ್ತು, ನೈವೇದ್ಯ ಮಾಡಿದ್ದು ಆಯ್ತು ಬಾಸ್. ರಾಮ್ಲಾಲ್ ಹತ್ರ ಅಮೌಂಟ್ ಕಲೆಕ್ಟ್ ಮಾಡು ಅಂತ ಹೇಳಿದ್ನಲ್ಲ, ಮಾಡ್ದೇನೋ? ಬಾಸ್, ದೇವ್ರಿಗೆ ನೈವೇದ್ಯ ಮಾಡಿದ ಕೆಲಸ ಮಾಡಕ್ಕಾಗುತ್ತಾ? ಇವಾಗೇ ತಾನೇ ನೈವೇದ್ಯ ಮಾಡಿದೀನಿ. ಇವಾಗ ಹೋಗ್ತೀನಿ ಬಾಸು, ಕಲೆಕ್ಟ್ ಮಾಡ್ತೀನಿ. ರಾಮ್ಲಾಲ್ಗೆ ಫೋನ್ ಮಾಡಿ ಬರ್ತಿದ್ದೀನಿ ಅಂತ ಹೇಳು. ನಿನ್ಗೆ ಕಾಯ್ತಿದಾರಂತೆ ಅವರು. ಓಕೆ ಬಾಸ್. ಅವ್ರು ಕೊಟ್ಟಿರೋ ದುಡ್ಡು ಅಕೌಂಟ್ಗೆ ಹಾಕಿ ನೋಡೋಣ.
ಒಂದು ಕಾಫಿ ಕೊಡಿ. ಹೇಗಿದ್ರು ನನ್ನ ಅಕೌಂಟಲ್ಲಿ 10 ಲಕ್ಷ ಬಿಸ್ನೆಸ್ ಮಾಡೋಕ್ಕಂತಲೇ ಇಟ್ಟಿದ್ದೀನಿ. ಇದನ್ನೇ ತಗೊಂಡೋಗಿ ಅವರಿಗೆ ಕೊಟ್ಟು 30 ಲಕ್ಷ ಮಾಡ್ಕೊಂಡ್ರಾಯ್ತು. ಇದರಲ್ಲೇ ಟರ್ನ್ ಓವರ್ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡ್ಬೋದು. ಬಸ್ಸು ಎಲ್ಲರೂ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ತಲೆ ಕೆಡ್ಸ್ಕೊಂಡು ಓಡಾಡ್ತಾ ಇರ್ತಾರೆ. ನಾವು ನೋಡಿ ವೈಟ್ ಮನಿನ ಬ್ಲ್ಯಾಕ್ ಮನಿ ಮಾಡ್ಕೊಡ್ತೀವಿ. ಇದೊಂಥರ ಚೆನ್ನಾಗಿದೆ ಅಲ್ವಾ ಬಸ್ಸು? ಕಾಳಿ, ಜನಗಳಿಗೆ ಕಷ್ಟ ಬಂದರೆ ಶನಿ ಎಗಲೇರಿದಾನೆ ಅಂತಾರೆ. ಆದರೆ ನನ್ನ ಹತ್ರ ಬರೋರಿಗೆಲ್ಲ ಶನಿ ತಲೆ ಮೇಲೆ ಕೂತಿರ್ತಾನೆ ಅನ್ಸುತ್ತೆ. ಇವಾಗಲೇ ಅವ್ರಿಗೆ ಫೋನ್ ಮಾಡಿ ನಾಳೆ ಬರ್ತೀನಂತ ಹೇಳೋಣ. ಹಲೋ. ಹಲೋ ಸರ್, ನಾನು ಬಾಹುಬಲಿ. ಓ, ಗೊತ್ತಾಯ್ತು, ಹೇಳಿ. ಅದೇ ಸರ್, ಬಿಸ್ನೆಸ್ ಮಾಡೋಕ್ಕೆ ಐಡಿಯಾ ಹೇಳಿದ್ರಲ್ಲ, ನಾಳೆನೇ ಶುರು ಮಾಡೋಣ ಅಂತ. ಎಷ್ಟು ರೂಪಾಯಿ ತರ್ತಿದ್ದೀರಾ? 1 ರೂಪಾಯ 2 ರೂಪಾಯ? ತಮಾಷೆ ಮಾಡಬೇಡಿ ಸರ್, ನೀವೇ ಹೇಳಿದ್ರಿ ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಲ್ಲ ಅಂತ. ನನ್ನ ನೋಡಿ ನನ್ನ ಹತ್ರ ದುಡ್ಡಿಲ್ಲ ಅಂತ ತಿಳ್ಕೊಂಡು ನೀವು ಈ ಥರ ಮಾತಾಡ್ತೀರ ಅನ್ಸುತ್ತೆ. ಬಾಹುಬಲಿ ಅವರೇ, ತಪ್ಪು ತಿಳ್ಕೊಬೇಡಿ. ನಮ್ಮ ವ್ಯವಹಾರಕ್ಕೆ ನೀವು ಹೊಸಬ್ರು. ನಮ್ಮ ವ್ಯವಹಾರದಲ್ಲಿ 1 ಕೋಟಿಗೆ 1 ರೂಪಾಯಿ ಅಂತೀವಿ. ಆ ಲೆಕ್ಕದಲ್ಲಿ ಹೇಳ್ದೆ ಅಷ್ಟೇ. ಇಲ್ಲ ಸರ್, ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಇವಾಗ 5 ಲಕ್ಷ ಇದೆ ಅಷ್ಟೇ, ಅದರಿಂದನೇ ಶುರು ಮಾಡೋಣ ಅಂತ. ಇಷ್ಟು ಚಿಕ್ಕ ಬಿಸ್ನೆಸ್ ಮಾಡಲ್ಲ ರೀ. ಸರ್ ಹಂಗೆ ಹೇಳ್ಬೇಡಿ ಸರ್. 20 ಲಕ್ಷನಾದರೂ ಅರೇಂಜ್ ಮಾಡ್ರಿ, ಮಾಡೋಣ. ನಿಮ್ಗೆ ಯಾರ್ರೀ ಈ ಥರ ಆಫರ್ ಕೊಡ್ತಾರೆ? ಯೋಚನೆ ಮಾಡಿ. ಸರಿ ಸರ್, ಅಷ್ಟು ಆಗಲ್ಲ, ಮುಂದೆ ನೋಡೋಣ. ಮುಂದೆ ಅಂದರೆ ಕಷ್ಟ ಇದೆ. ಆಫರು ಒಂದೇ ಸಲ ಸಿಗೋದು. ಬಿಡಿ, ಪರವಾಗಿಲ್ಲ. ಹಂಗೆ ಹೇಳ್ಬಿಡಿ ಸರ್. ಹೆಂಗೋ 10 ಲಕ್ಷ ರೆಡಿ ಮಾಡ್ತೀನಿ, ದೊಡ್ಡ ಮನ್ಸು ಮಾಡಿ ಸರ್. ಹಲೋ ಹಲೋ. ಓಕೆ, ನೆಕ್ಸ್ಟ್ ಟೈಮ್ ಈ ಥರ ಚಿಕ್ಕ ವ್ಯವಹಾರ ಮಾಡಬೇಡಿ. ನಾಳೆ ಎಷ್ಟೊತ್ತಿಗೆ ಎಲ್ಲಿಗೆ ಬರಬೇಕಂತ ವಾಟ್ಸಪ್ಪಲ್ಲಿ ತಿಳಿಸ್ತೀನಿ, ಬನ್ನಿ. ಥ್ಯಾಂಕ್ ಯು ಸರ್. ಕಳೆ, ನಾಳೆ ಡೀಲ್ಗೆ 30 ಲಕ್ಷ ರೆಡಿ ಮಾಡ್ಸ. ಓಕೆ ಬಾಸ್. ಒಂದು 2 3 4 5 6 7 8 9 10 ಕರೆಕ್ಟ್ ಇದೆ. ತಗೊಳ್ಳಿ, ನಿಮಗೆ ಹೇಳಿದ ಹಾಗೆ 1ಕ್ಕೆ 3 ಪಟ್ಟು. ಇದರಲ್ಲಿ ಒಟ್ಟು 30 ಲಕ್ಷ ರೂಪಾಯಿ ಇದೆ. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಬೇಕಂತಲೇ ಗೊತ್ತಾಗ್ತಿಲ್ಲ. ನನ್ನ ಪಾಲಿಗೆ ನೀವೇ ದೇವರು. ಋಣ ಗಿಣ ಏನೂ ಇಲ್ಲ ರೀ, ಇದೊಂದು ಬಿಸ್ನೆಸ್ ಅಷ್ಟೇ. ಇರಲಿ, ಇದನ್ನು ಹೆಂಗೆ ಪ್ರೋಸೆಸ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಓಕೆ ಸರ್. ನೋಡಿ, ಈ ಕೆಮಿಕಲ್ನ ಒಂದು ಖಾಲಿ ಡಬ್ಬಕ್ಕೆ ಹಾಕಬೇಕು. ಅದಕ್ಕೆ 2 ಲೀಟ್ರ್ ವಾಟರ್ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಿಮ್ಮ ಹತ್ರ ಇರೋ ಕಪ್ಪು ಹಣನ 1 ಬಾರಿ ಮುಳುಗಿಸಿ ಎತ್ತಬೇಕು. ಅಷ್ಟೇ ನೀವು ಮಾಡಬೇಕಿರೋ ಕೆಲಸ. ಹಾಗೆ ಮಾಡ್ತೀನಿ ಸರ್. ನೋಡಿ, ಏನಾದರೂ ಡೌಟ್ ಇದ್ದರೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ನನ್ನ ವ್ಯವಹಾರ ಆದಮೇಲೆ ಈ ವ್ಯವಹಾರಕ್ಕೂ ನನಗೂ ಯಾವುದೇ ಸಂಬಂಧ ಇರಲ್ಲ. ಹೊಸ ವ್ಯವಹಾರ ಮಾಡೋಣ, ಆದರೆ ಈ ವ್ಯವಹಾರ ಕರೆಕ್ಟಾಗಿರಬೇಕು. ಬಿಡಿ ಸರ್, ನಿಮ್ಮ ಮೇಲೆ ನಂಬಿಕೆ ಇದೆ. ಜೋಪಾನ ಬ್ಯಾಗಲ್ಲಿ ಇಟ್ಕೊಳ್ಳಿ. ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್.
ಏನಪ್ಪ ಇದು, ಏನು ಚೇಂಜೇ ಆಗ್ತಿಲ್ಲ. ಅವನು ಇದೇ ಥರ ಮಾಡ್ದ, ಒರಿಜಿನಲ್ ನೋಟೇ ಆಯಿತು. ಈಗ ನಾನು ಮಾಡ್ತಿದ್ದೀನಿ, ಏನು ಚೇಂಜೇ ಆಗ್ತಿಲ್ಲ. ನಾನೇನಾದರೂ ಮೋಸ ಹೋದ್ನಾ? ಇಲ್ಲ, ನನ್ನ ಮುಂದೆ ಅವನು ಮಾಡಿ ತೋರಿಸಿದ್ನಲ್ಲ, ಅದನ್ನು ಅಕೌಂಟ್ಗೆ ಹಾಕೋ ನೋಡಿದ್ದೀನಿ. ನಾನು ಮೋಸ ಹೋಗೋಕ್ಕೆ ಚಾನ್ಸೇ ಇಲ್ಲ. ಏನಪ್ಪ ಇವರು ಫೋನ್ ಬೇರೆ ಎತ್ತಾ ಇಲ್ಲ. ನಾನೇನಾದರೂ ಮೋಸ ಹೋಗ್ಬಿಟ್ನಾ? ನಾನು ಕೂಡಿಟ್ಟ 10 ಲಕ್ಷ ಹಣ ಹೋಯ್ತಾಗತ್ತೆ. ಬ್ಲಾಕ್ ಪೇಪರನ್ನು ಕೊಟ್ಟು ದುಡ್ಡು ಅಂತ ನನಗೆ ಮೋಸ ಮಾಡ್ತೀಯಾ? ಇರು, ನಿನಗೆ ಮಾಡ್ತೀನಿ. ಇವ್ರಂತರ್ನ ಸುಮ್ಮನೆ ಬಿಡಬಾರ್ದು, ನನಗೆ ಮೋಸ ಮಾಡ್ತಾನೆ. ನಾನು ಯಾರು ಅಂತ ತೋರಿಸ್ತೀನಿ. ನಾನು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡಲ್ವಾ? ಪೊಲೀಸರ ಕೈಲೇ ಫೋನ್ ಮಾಡಿಸ್ತೀನಿ. ಹಲೋ ಬಾಹುಬಲಿ, ನೀವು ಕಾಲ್ ಮಾಡಿದ್ರಿ, ನಾನು ಅವಾಗ ಬ್ಯುಸಿ ಇದ್ದೆ, ಹೇಳಿ. ನಾನೇನು ಹೇಳಲ್ಲ, ನೀವು ಸ್ವಲ್ಪ ಹೊತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಕೈಲೇ ಫೋನ್ ಮಾಡಿಸ್ತೀನಿ. ಹಲೋ ಬ್ರದರ್, ಯಾಕೆ ಏನಾಯ್ತು? ನೀವೇನು ಮಾತಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ. ಓಹೋಹೋ, ಏನು ಡ್ರಾಮಾ ಮಾಡ್ತೀರಿ? ಕಪ್ಪು ಪೇಪರ್ನ ಕೊಟ್ಟು ದುಡ್ಡು ಅಂತ ಸುಳ್ಳು ಹೇಳಿದಲ್ದೆ ನನಗೆ ಮೋಸ ಮಾಡ್ತೀರಾ? ಇವಾಗ ಗೊತ್ತಾಗುತ್ತೆ ನಿಮ್ಮ ಬಂಡವಾಳ ಏನು ಅಂತ. ಹಲೋ ಬ್ರದರ್, ಸ್ವಲ್ಪ ನಿಮ್ಮ ಬಗ್ಗೆನೂ ಯೋಚನೆ ಮಾಡಿ. ಇವಾಗ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಿಮ್ಮನ್ನೇನು ಬಿಟ್ಬಿಡ್ತಾರಾ? ಅದರಲ್ಲಿ ನೀವು ಶಾಮೀಲಾಗಿದ್ದೀರಿ ಅಂತ ನಿಮ್ಮನ್ನು ಒಳಗಾಗ್ತಾರೆ. ಅಷ್ಟಕ್ಕೂ ನಾನು ನಿಮ್ಗೇನು ಮೋಸ ಮಾಡಿಲ್ಲ ಅಲ್ವಾ? ನೀವೇನೋ ಮಾಡೋ ಪ್ರೋಸೆಸ್ಸಲ್ಲಿ ತಪ್ಪಾಗಿರ್ಬೋದು. ನಾಳೆ ಇಲ್ಲಿಗೆ ತೊಗೊಂಬನ್ನಿ, ನಾನೇ ಪ್ರೋಸೆಸ್ ಮಾಡಿ ಕೊಡ್ತೀನಿ. ಸರಿ ಸರ್, ಎಲ್ಲಿಗೆ ಬರ್ಬೇಕು ಹೇಳಿ? ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬನ್ನಿ. ಸರ್ ತಗೊಳ್ಳಿ, ನೀ ಕೊಟ್ಟಿರೋ ಬ್ಲಾಕ್ ಮನಿ ರೆಡಿ ಮಾಡ್ಕೊಡಿ. ಇದನ್ನ ಕುಲಿಮೆಗೆ ಹಾಕಿ ಕಾಯಿಸಿ ತಟ್ಟಿ ರೆಡಿ ಮಾಡ್ಕೊಡೋಕೆ ನಾನು ನಿನಗೆ ಕೊಟ್ಟಿರೋದು ಕಬ್ಣನೂ ಅಲ್ಲ, ಚಿನ್ನನೂ ಅಲ್ಲ, ಬ್ಲಾಕ್ ಪೇಪರ್ ಅಷ್ಟೇ. ಅಂದ್ರೆ ನನಗೆ ಮೋಸ ಮಾಡ್ಬಿಟ್ಟೇನೋ? ನಿನ್ ಸುಮ್ಮನೆ ಬಿಡಲ್ಲ, ಏನ್ ಮಾಡ್ತೀನಿ ನೋಡಿ.
ಸದ್ದಿಲ್ದೆ ಸುಮ್ಮನಿರೋ ಸರ್ಪನ ಒಡೆದೆಬ್ಸಿದ್ಯಾ. ಇನ್ನು ನಾನು ನಿನ್ ಸುಮ್ಮನೆ ಬಿಡ್ತೀನೇನೋ. ಗುರು ಬಾಸ್ಗೆ ಹೊಡಿತಾವನೆ, ಹೋಗೋಣ ಗುರು. ಬೇಡ ಇರಲ್ಲ ಹೇಳ್ತೀನಿ. ಮಗ ಹೋಗೋಣ ಬಾರು, ಬಾಸ್ಗೆ ಹೊಡಿತಾವ್ರಲ್ಲ. ಬೇಡ ಇರಲ್ಲ ಹೇಳ್ತೀನಿ. ನನ್ ಬಾಡಿಲೇ ಬ್ಲಡ್ ಬರ್ಬಿಟ್ಟೇನೋ, ನಾನ್ ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಗುರು ಬಾಸ್ಗೆ ಹೊಡಿತಾವನೆ, ಹೋಗೋಣ ಗುರು. ಬೇಡ ಇರೋ, ಓರಿ ಹೇಳಿದ ಮಾತೆ ಕೇಳಲ್ಲ. ನಾನು ಅಂತೂ ಹೊಡಿಯಕ್ಕಾಗಲ್ಲ, ಅವನಾದ್ರೂ ನಾ ಕಿಕ್ಲಿ. ಲೋ ಕಾಳಿ, ಎಲ್ರು ಇದೀರಾ? ನನ್ನನ್ನು ಸಾಯಿಸ್ತಾ ಇದ್ದೇನೆ ಅವನು, ಬರೋಲು. ಏಯ್! ಎಲ್ಲರೂ ಹೊಡೆದ ತಕ್ಷಣ ನೀನೇನು ಹೀರೋ ಅಲ್ಲ. ಇವನೇನು ಹೀರೋ ಅಲ್ಲ, ವಿಲನ್ನೇ. ಹೋಗೋ ಹೊಡಿ. ಬಾಸ್, ನಾಯಿ ಹೊಡೆದಂಗ್ ಹೊಡಿತೇವ್, ನಾನು ಹೋಗಲ್ಲ ಬಾಸ್. ದನ ತಿನ್ನಂಗ್ ತಿಂತೀಯಲ್ಲೋ, ಬಾರೋ ನಾನು ಬರ್ತೀನಿ. ನನ್ನ ಬಿಟ್ಟು ಬಿಡಿ ಬಾಸ್. ಕಾಳಿ, ಇವ್ನ ಯಾಕೋ ಬಲೇ ನಿಗ್ರಹ ಆಡ್ತಾವನೆ, ಬಾಡಿನೇ ಸಿಗ್ದಂಗ್ ಮಾಡೋ. ಓಕೆ ಬಾಸ್. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಾಹುಬಲಿ ಒಬ್ಬನದೇ ಕತೆ ಅಲ್ಲ. ದುಡ್ಡಿನ ಅತಿ ಆಸೆಯಿಂದ ವ್ಯಾಮೋಹಕ್ಕೊಳಗಾಗುವ ಪ್ರತಿಯೊಬ್ಬನ ವ್ಯತೆ. ಈ ಪ್ರಪಂಚದಲ್ಲಿ ಯಾರಿಗೇ ಆಗಲಿ ಅವರ ಜೀವನಕ್ಕೆ ದುಡ್ಡು ಬೇಕೇ ಬೇಕು. ಅದು ಅವಶ್ಯಕತೆಯೂ ಕೂಡ. ಅದರ ಹಿಂದೆ ಬಿದ್ದರೆ ಸಾಕು ಎನ್ನುವ ಮನಸ್ಸೇ ಇಲ್ಲ. ಬೇಕು, ಇನ್ನೂ ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಎನ್ನುವ ಹಠ, ಹಂಬಲ ಮನಸ್ಸಿನಲ್ಲಿ ಬೇರೂರಿ ಕೆಟ್ಟ ದಾರಿಯಲ್ಲಾದರೂ ಸರಿ ನಾನು ಹಣ ಮಾಡಬೇಕಷ್ಟೇ ಎನ್ನುವ ಮೂಢ ಮನಸ್ಸು ನಮ್ಮದಾಗಿರುತ್ತದೆ. ಈ ನಮ್ಮ ವೀಕ್ನೆಸ್ ತಿಳಿದುಕೊಂಡವರು ನಮ್ಮ ಜೊತೆ ತಳುಕು ಬಳುಕಿನ ಮಾತುಗಳನ್ನಾಡಿ ಯಾಮಾರಿಸುತ್ತಾ ನಾವು ಅದಕ್ಕಾಗಿ ಹಣವನ್ನು ಮತ್ತಷ್ಟು ಮಾಡುತ್ತೇವೆಂಬ ಭರವಸೆಯಲ್ಲಿ ಯಾಮಾರುತ್ತಾ ಮೋಸ ಹೋಗುತ್ತಲೇ ಇರುತ್ತೇವೆ. ಹಾಗಾಗಿ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಣವನ್ನು ಸಂಪಾದಿಸಿ ಸುಖ ಜೀವನವನ್ನು ನಿಮ್ಮ ಸಂಸಾರದೊಂದಿಗೆ ನಡೆಸಿ. ಧನ್ಯವಾದಗಳು.